ನೀನ್ ನಾಗಿಣಿ ಅಂತ ನಿನ್ನ ಕಾಡ್ತಾ ಇದ್ಲಲ್ಲ, ಅವಳು ಯಾರು, ಯಾಕೆ ಹಾಗೆ ಹೇಳಿದ್ಲು, ಅವಳ ಉದ್ದೇಶ ಏನು ಎಲ್ಲ ತಿಳ್ಕೊಬೇಕಲ್ವಾ? ಹೌದು, ನೀವು ಅವ್ರನ್ನ ತೋರಿಸಿ ಸಾಕು, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಹುಡುಕಿದ್ರೆ ತಾನೇ ಎಲ್ಲ ಉತ್ತರ ಸಿಗೋದು. ಮಾಯಾ ಅವ್ರೆ, ಎಲ್ಲೂ ಇಲ್ಲ, ಅವರು ಇಲ್ಲೇ ಇದ್ದಾಳಲ್ಲ. ಮಾಯಾ, ನೀವು ಬರೀ ಮಾಯಾ ಅಲ್ಲ, ಮಾಯಾಂಗನೆ. ಅಜ್ಜಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಯ್ಯೋ ಮಾತಾಡಮ್ಮ, ಅದಕ್ಕೆ ಅನುಮತಿ ಕೇಳ್ಬೇಕಾ ನೀನು? ಅನುಮತಿ ಬೇಕು, ಆದ್ರೆ ಮಾತಾಡೋದಕ್ಕಲ್ಲ, ಮಧುಮತಿ ಅಮ್ಮನ ವಾಪಸ್ ಊರಿಗೆ ಕಳಿಸ್ಕೊಡೋದಕ್ಕೆ. ಏನು ಮಧುಮತಿನ ಕಳಿಸ್ಕೊಡ್ಬೇಕಾ? ಏನಮ್ಮ, ನೆನ್ನೆ ತಾನೇ ಬಂದಿದ್ದಾಳೆ, ಸ್ವಲ್ಪ ದಿವಸ ಇರ್ಲಿ ಬಿಡು. ಬೇಡಮ್ಮ, ಮೊನ್ನೆ ಮನೇಲಿ ಬೇರೆ ಸರ್ಪ ಕಾಣಿಸ್ಕೊಳ್ತು. ಇಂಥ ಸಮಯದಲ್ಲಿ ಅಮ್ಮ ಈ ಮನೇಲಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಹೌದಲ್ಲ, ನಾನು ಈ ವಿಷಯದ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ನೀನು ಹೇಳೋದು ಸರಿಯಾಗಿದೆಯಮ್ಮ. ಮಧುಮತಿ ತವ್ರನಲ್ಲಿದ್ರೆ ಒಳ್ಳೇದು. ನಾನು ಅವಳ ಜೊತೆ ಮಾತಾಡ್ತೀನಿ. ಶಿವಾನಿ, ಅದೇಂಗಾಗತ್ತೆ? ಇವತ್ತು ಬಂದವರು ನಾಳೆನೇ ಅದೇಂಗೆ ಕಳ್ಸೋದು? ಇಷ್ಟು ದಿನ ತವ್ರ ಮನೇಲಿ ಇದ್ಲಲ್ಲಮ್ಮ, ಡಿಲ್ವರಿ ಇಲ್ಲೇ ಆಗಲಿ. ಬೇಡ ಅಂಕಲ್, ಅಮ್ಮನ ಕಳಿಸ್ಕೊಟ್ಬಿಡೋಣ. ಶಿವಾನಿ, ಯಾಕಮ್ಮ ಶಿವಾನಿ, ನಾನಿಲ್ಲಿರೋದು ನಿನ್ಗಿಷ್ಟ ಇಲ್ವಾ? ಅಯ್ಯೋ ಹಾಗಲ್ಲಮ್ಮ, ಈ ಮನೇಲಿ ಏನೇನೋ ನಡೀತಾ ಇದೆ, ಅದರಿಂದ ನಿಮ್ಗೆ ಮಗುಗೆ ತೊಂದರೆ ಆಗ್ಬಾರ್ದು ಅಂತ ಹಾಗೆ ಹೇಳಿದೆ. ಮಧುಮತಿ, ಸ್ವಲ್ಪ ದಿನದ ಹಿಂದೆ ನಮ್ಮ ಮನೇಲಿ ಹಾವು ಕಾಣಿಸ್ಕೊಂಡಿತ್ತಮ್ಮ. ಅದಕ್ಕೆ ಶಿವಾನಿ ಹಾಗೆ ಹೇಳ್ತಾ ಇದ್ದಾಳೆ. ಹಾವನ್ನ ತಗೊಂಡು ಹೊರಗಡೆ ಬಿಟ್ಟು ಬಂದ್ವಲ್ಲ, ಇನ್ಯಾವ ಟೆನ್ಷನ್ ಇದೆ ನಮಗೆ? ಹಾವ್ ಈಗ ಮನೇಲಿಲ್ಲ, ಆದ್ರೆ ಮತ್ತೆ ಬಂದ್ರೆ ಅಂತ ಭಯ ಆಗ್ತಾ ಇದೆ. ಆದರೂ ಅಮ್ಮವ್ರೆ, ಇನ್ನೊಂದು 4 ದಿನ ಇದ್ದೋಗ್ತೀನಿಮ್ಮ. ಮತ್ತೆ ಬಂದ್ರೆ ಆಯ್ತಮ್ಮ. ತ್ರಿವಿಕ್ರಮ್ನ ನೋಡ್ಕೊಂಡು ಹೋಗ್ತೀನಿ ಶಿವಾನಿ. ಯಾಕೋ ಅವನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅವನ್ ಬಂದ್ಬಿಡ್ಲಿ. ಅವನು ದಿಗ್ವಿಜಯನ್ ಜೊತೆ ಹೋಗಿದ್ದಾನಮ್ಮ, ಬರೋದಕ್ಕೆ ತಡ ಆಗಬಹುದು. ಆದ್ರೂ ಅಮ್ಮ, ಇನ್ನೊಂದು 15 ದಿನ ಬಿಟ್ಟು ನೀವು ಮತ್ತೆ ಬರ್ಬೋದು. ನಿಮ್ಮ ಆರೋಗ್ಯ ದೃಷ್ಟಿಯಿಂದನೇ ನಾನು ಹೀಗೆ ಹಠ ಮಾಡ್ತಿರೋದು, ದಯವಿಟ್ಟು ಏನು ಅಂದ್ಕೋಬೇಡಿ. ಹಾಗೇನಿಲ್ಲಮ್ಮ, ಮತ್ತೆ ಬರ್ತೀನಲ್ಲ, ಹೋಗ್ಲಿ ಬಿಡು. ಅಮ್ಮ, ಮಿಡಿ ನಾಗರಹವನ್ನ ಕರ್ಸದ್ಯಾರು? ನನ್ನ ಮೇಲಿರೋ ದ್ವೇಷಕ್ಕೆ ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರಾ? ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ನನ್ನ ಶತ್ರುನೇ ಇರಬೇಕು. ವಾಸುಕ್ಕೆ ಹೇಳ್ದಾಗೆ ನಾನು ನನ್ನ ಶತ್ರು ಸಂಹಾರ ಮಾಡಲೇಬೇಕು. ಅಲ್ಲಿವರೆಗೂ ನನಗೆ ಉಳಿಗಾಲ ಇಲ್ಲ. ಪರಮೇಶ್ವರ, ಶತ್ರುಗಳು ಯಾರು? ಅವ್ರು ಸುಳಿವಾದ್ರೂ ನೀಡು ತಂದೆ. ಶಿವಾನಿ ಬಾ. ಮೈ ಎಲ್ಲಿ ಕರಿತಾ ಇದ್ದೀರಾ? ನಾನು ಹೇಳ್ತೀನಿ ಬಾ, ಅವಕಾಶ ತಪ್ಪೋಗತ್ತೆ. ನನಗೇನು ಅರ್ಥ ಆಗ್ತಿಲ್ಲ. ಏನ್ ತಪ್ಪೋಗುತ್ತೆ? ನೀನೇ ನಾಗಿಣಿ ಅಂತ ಹೇಳಿದ್ಲಲ್ಲ, ಅವಳನ್ನ ಭೇಟಿ ಮಾಡೋ ಅವಕಾಶ ತಪ್ಪೋಗುತ್ತೆ. ಅಂದ್ರೆ ಅವ್ರ ಮತ್ತೆ ಕಾಣಿಸ್ಕೊಂಡ್ರ? ನೀವ್ ಅವ್ರನ್ನ ನೋಡಿದ್ರ? ಹೌದು, ನಾನ್ ನೋಡಿದೀನಿ. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಾ. ಮತ್ತೆ ಅಷ್ಟೆಲ್ಲ ಮಾತಾಡೋದಕ್ಕೆ ಸಮಯ ಇಲ್ಲ, ಬಾ. ಇದೇ ದಾರಿನಾ? ಹೌದು, ಇದೇ ದಾರಿ. ಅಲ್ಲ, ಅವತ್ತು ಅವ್ರನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರಿ,
ಇವತ್ತು ಅವ್ರನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಬರ್ತಾ ಇದ್ದೀರಾ. ನೀವು ಹೇಳಿದ ಜಾಗದಲ್ಲಿ ಅವ್ರು ಇರ್ತಾರಾ? ನಮ್ಗವ್ರು ಸಿಗ್ತಾರಾ? ಖಂಡಿತ ಸಿಗ್ತಾರೆ. ನಾವು ಬೇಗ ಹೋಗ್ಬೇಕು ಅಷ್ಟೇ. ಅವ್ರು ಇರೋದನ್ನ ನೀವು ಖಾತ್ರಿ ಪಡಿಸ್ಕೊಂಡಿದ್ದೀರಾ? ನಾನೇ ನಿನ್ ಜೊತೆಗಿಲ್ವಾ? ನಿನ್ ಖಾತ್ರಿ ಯಾಕೆ? ಅಂದ್ರೆ ಅಂದ್ರೆ ಅವಳಿರೋದ ಗೊತ್ತಾಗೇನೆ ನಾನು ಖುದ್ದಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಹಾಗಂದೆ. ಶಿವಾನಿ, ತಡ ಮಾಡ್ಬೇಡ. ಈ ಕಣ್ಣ ಮುಚ್ಚಾಲೆ ಆಟಕ್ಕೆಲ್ಲ ಒಂದ್ ಕೊನೆ ಹಾಡ್ಬೇಕು. ನಡಿ ಬೇಗ. ನಿಮ್ಮ ಮಾತು ಯಾಕೋ ತುಂಬಾ ಒಗ್ಟೊಗ್ಟಾಗಿದೆ. ನಂಗೇನು ಅರ್ಥನೇ ಆಗ್ತಿಲ್ಲ. ಅವಳು ನೀನ್ ನಾಗಿಣಿ ಅಂತ ನಿನ್ನ ಕಾಡ್ತಾ ಇದ್ಲಲ್ಲ, ಅವಳು ಯಾರು, ಯಾಕೆ ಹಾಗೆ ಹೇಳಿದ್ಲು, ಅವಳ ಉದ್ದೇಶ ಏನು ಎಲ್ಲ ತಿಳ್ಕೊಬೇಕಲ್ವಾ? ಹೌದು, ನೀವು ಅವ್ರನ್ನ ತೋರಿಸಿ ಸಾಕು. ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಮಾಯಾ ಅವರೇ, ಅವ್ರು ಇಲ್ಲಿದ್ದಾರಾ? ಈ ದೇವಸ್ಥಾನದಲ್ಲ? ಹೌದು ಶಿವಾನಿ, ಅವಳಿರೋದಿಲ್ಲೇ. ಅವಳು ಈ ದೇವಸ್ಥಾನಕ್ಕೆ ಹೇಗೆ ಬರೋಕ್ ಸಾಧ್ಯ? ಈ ಜಾಗ ಎಲ್ರಿಗೂ ಗೊತ್ತಿಲ್ವಲ್ಲ. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ ಮಾಯಾ ಅವರೇ? ಇಲ್ಲೇ ಇದ್ಲು ಶಿವಾನಿ. ಇಲ್ಲೇ ಅಂದ್ರೆ ಕಾಣಿಸ್ಬೇಕಲ್ವಾ? ಎಲ್ಲವರು? ಎಲ್ಲಿ? ಹುಡುಕು ಶಿವಾನಿ, ಹುಡುಕಿದ್ರೆ ತಾನೇ ಎಲ್ಲ ಉತ್ತರ ಸಿಗೋದು. ಮಾಯಾ ಅವರೇ, ಎಲ್ಲೂ ಇಲ್ಲ ಅವರು. ಇಲ್ಲೇ ಇದ್ದಾಳಲ್ಲ. ಮಾಯಾ, ನೀವು ಬರೀ ಮಾಯಾ ಅಲ್ಲ, ಮಾಯಾಂಗನೆ. ಗಾಬರಿ ಆಗ್ತಾ ಇದೆಯಾ? ನನ್ನನ್ನ ಈ ರೂಪದಲ್ಲಿ ನೋಡಿ ನಂಬಕ್ಕಾಗ್ತಾ ಇಲ್ಲ ಅಲ್ವಾ? ಮಾಯಾ, ನೀವು ನಾಗಿಣಿನ? ನಿಮ್ಗೆ ನಾಗಲೋಕದ ಶಕ್ತಿ ಹೇಗ್ ಬಂತು? ಯಾಕೆ ಅಂದರೆ ನಾನು ಮನುಷ್ಯಳಲ್ಲ, ನಾಗಲೋಕದಿಂದ ಬಂದ ಇಚ್ಛಾಧಾರಿ ನಾಗಿಣಿ. ಏನು? ನೀನು ನಮ್ ಲೋಕದವಳ? ನಾಗಲೋಕದವಳ? ಓ ಅಂದ್ರೆ ನೀನು ನಾಗಿಣಿನ? ಅಂದ್ರೆ ಅದು ಇನ್ನು ಸತ್ಯನ ಮರೆ ನೋಡ್ಬೇಡ ಶಿವಾನಿ. ನಿನ್ ಬಗ್ಗೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನೀನು ಇಚ್ಛಾಧಾರಿ ನಾಗಿಣಿ, ನೀನೇನಕ್ಕೆ ಬಂದಿದ್ಯಾ, ನಿನ್ನ ಉದ್ದೇಶ ಏನು ಅನ್ನೋದನ್ನ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅಂದ್ರೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನನ್ನನ್ನ ಹೆದರ್ಸ್ತಾ ಇದ್ದವಳು ನೀನೇನಾ? ನನ್ನ ಬಗ್ಗೆ ಎಲ್ಲ ಹೇಳ್ತಾ ಇದ್ದಿದ್ದ ಹೆಂಗ್ಸು ಅದು ನಿನ್ನನ್ನು ಹೆದರಿಸೋಕೆ ನಾನು ಸೃಷ್ಟಿಸಿದ ಕಾಲ್ಪನಿಕ ಕತೆ ಅಷ್ಟೇ. ನಾಗಲೋಕದವಳಾಗಿ ನನಗೆ ಸಹಾಯ ಮಾಡದ್ ಬಿಟ್ಟು ನನ್ನನ್ನೇ ಬೆದರಿಸ್ತಾ ಇದ್ಯಾ? ನಿನಗೆ ಸಹಾಯ ಮಾಡ್ಬೇಕಿತ್ತ? ಮತ್ತೆ ಇನ್ಯಾಕೆ ನೀನ್ ಭೂಲೋಕಕ್ಕೆ ಬಂದಿರೋದು? ಯಾರು ಕಳ್ಸಿದ್ದು ನಿನ್ನ ಇಲ್ಲಿಗೆ? ನಾಗಮಾತನ? ಗುರುದೇವನ? ಗುರುದೇವ. ನಾನು ಬಂದಿರುವುದು ನಿನ್ನ ಸಹಾಯಕ್ಕಲ್ಲ, ನಿನ್ನ ನಾಶಕ್ಕೆ. ಏನು? ನನ್ನ ನಾಶನ? ಹೌದು. 23 ಸಂವತ್ಸರಗಳ ಹಿಂದೆ ನೀನು ನನ್ನ ನೆಮ್ಮದಿ, ಪ್ರೀತಿ ಮತ್ತು ಖುಷಿಯನ್ನು ಕಿತ್ತುಕೊಂಡವಳು. ನಿನ್ನ ನಾಶಕ್ಕಾಗಿ ನಾನಿಲ್ಲಿ ಬಂದಿರುವೆನು. ನನ್ನ ನಾಶ ಮಾಡೋದಕ್ಕೆ ನಾನು ನಿನಗೇನ್ ಮಾಡಿದೀನಿ? ಮೋಸ ಮಾಡಿದ್ಯಾ? ನನ್ನ ಪ್ರೀತಿಯನ್ನು ಕಸಿದುಕೊಂಡಿರುವೆ ನೀನು. ನಿನ್ನ ಪ್ರೀತಿನ ನಾನ್ ಕಿತ್ಕೊಂಡ? ಮಾಯಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಯಾರಿಗೂ ಕೇಡ್ ಬಯಸೋಳಲ್ಲ. ನನ್ನ ಪ್ರಿಯತಮ ನನಗೆ ಸಿಗದೆ ಇರೋ ಹಾಗೆ ಮಾಡಿದ್ಯಾ. ಇದಕ್ಕಿಂತ ಇನ್ನೇನು ಬೇಕು? ನಿನ್ನ ಪ್ರಿಯತಮನ? ಯಾರ್ ನಿನ್ ಪ್ರಿಯತಮ? ಆದಿಶೇಷ. ಆದಿಶೇಷನ? ಹೌದು.
ಆದಿಶೇಷ ನನ್ನ ಪ್ರಿಯತಮ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜೀವ ಅದು. ಅವನ ಪ್ರೀತಿ ನನಗೆ ಸಲ್ಲಬೇಕಾಗಿತ್ತು. ನಾಗಲೋಕದ ರಾಣಿಯ ಪಟ್ಟ ನನಗೆ ಸೇರಬೇಕಾಗಿತ್ತು. ಆದಿಶೇಷನ ಪ್ರೀತಿಸ್ತಾ ಇದ್ದವಳು ನಾನು. ಆದಿಶೇಷ ನನ್ನವನು. ಆದಿಶೇಷ ನಿನ್ನವನು ಅಂತ ಹೇಳಬೇಡ. ಇವತ್ತು ನಿನ್ನೆಯದಲ್ಲ ನನ್ನ ಪ್ರೀತಿ. 23 ಸಂವತ್ಸರಗಳ ಕಾಲ ಹಳೆಯದು. ಆದಿಶೇಷನನ್ನು ನಾನು ನಾಗಲೋಕದಲ್ಲೇ ಪ್ರೀತಿಸಿದ್ದೆ. ನನ್ನ ಪ್ರೀತಿಯನ್ನು ಅವನಲ್ಲಿ ವ್ಯಕ್ತಪಡಿಸಿದ್ದೆ. ಅವನನ್ನು ಮರೆಯೋದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ಮತ್ತೆ ಪ್ರಯತ್ನಗಳನ್ನು ಮಾಡಿದೆ. ಆದಿಶೇಷನನ್ನು ಪಡೆಯುವುದಕ್ಕೆ ಹೊಂಚು ಹಾಕಿದೆ. ಕೊನೆಗೆ ಒಂದು ಹುಣ್ಣಿಮೆಯ ದಿನ ಆದಿಶೇಷನನ್ನು ಪಡೆಯಲೇಬೇಕು ಎಂಬ ದೃಢ ನಿರ್ಧಾರ ಮಾಡಿದೆ. ನಾಗವನಕ್ಕೆ ಬಂದೆ. ಆದರೆ ಅಲ್ಲಿ ನನ್ನ ಹೃದಯವು ಚೂರು ಚೂರಾಗಿ ಒಡೆದು ಹೋಯ್ತು. ಆದಿಶೇಷ ನಿನ್ನ ಜೊತೆ ಗಾಂಧರ್ವ ವಿವಾಹವಾಗುತ್ತಿದ್ದ. ಅಲ್ಲೇ ನಿಮ್ಮಿಬ್ಬರನ್ನು ತಡೆಯಬೇಕು ಎಂದುಕೊಂಡೆ. ಆದರೆ ಸಾಧ್ಯವಾಗಲಿಲ್ಲ. ವಿವಾಹವಾದರೇನಂತೆ ನಿಮ್ಮಿಬ್ಬರ ಸಮ್ಮಿಲನದ ಮುನ್ನ ಅವನನ್ನು ನಾನು ಪಡೆದುಕೊಂಡರೆ ಅವನು ನನ್ನವನಾಗ್ತಾನೆ ಅಂತ ನಾನು ಅವನನ್ನು ಹುಡ್ಕೊಂಡು ಬಂದೆ. ಆದ್ರೆ ಅಲ್ಲೂ ನಿರಾಸೆ. ಆದಿಶೇಷ ನಿನ್ನ ಮಡಿಲಲ್ಲೇ ಪ್ರಾಣ ಬಿಟ್ಟ. ನನ್ನ ಆದಿಶೇಷನ ಪ್ರಾಣ ಹೋಗುವಂತೆ ಮಾಡಿದ ನಿನ್ನನ್ನು ನಾಶ ಮಾಡಬೇಕೆಂದು ಅಂದೇ ಶಪಥ ಮಾಡಿದೆ. ನಿನ್ನನ್ನು ಕೊಲ್ಲುವ ಯತ್ನ ಮಾಡುವಾಗ ತ್ರಿಕಾಲ ಅಡ್ಡ ಬಂದ. ನನ್ನನ್ನು ದಿಗ್ಬಂಧನ ಮಾಡಿ ನಾಗಲೋಕದಿಂದಲೇ ಹೊರಗಟ್ಟಿದ. ನಾನು ಮಾಯಾದ್ವೀಪ ಸೇರ್ದೆ. ಅಲ್ಲಿ ಒಬ್ಬಂಟಿಯಾಗಿ ತಪಸ್ಗೈದು ಶಕ್ತಿಗಳನ್ನ ಪಡ್ಕೊಂಡೆ. ನಾಗಲೋಕ ಸೇರಲು ಯತ್ನಿಸಿದೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಒಂದಲ್ಲ ಎರಡಲ್ಲ 23 ಸಂವತ್ಸರಗಳು ಒಬ್ಬಂಟಿಯಾಗಿ ಕಾಲ ಕಳೆದೆ. ಒಂದು ಸಂತೋಷದ ಸುದ್ದಿ ನನ್ನ ಕಿವಿಗೆ ಬಿತ್ತು. ಅದೇ ಆದಿಶೇಷನ ಪುನರ್ಜನ್ಮ. ಆದಿಶೇಷನ ಮರುಜನ್ಮ ಅದ್ರ ಬಗ್ಗೆ ನಿನಗೆ ಹೇಗೆ ಗೊತ್ತು? ಯಾರು ಇದನ್ನೆಲ್ಲ ಹೇಳಿದ್ರು ನಿನ್ಗೆ? ಒಬ್ಬ ಸ್ತ್ರೀ ಮಂತ್ರವಾದಿ ಸಹಾಯದಿಂದ ಅದು ನನಗೆ ತಿಳಿಯಿತು. ಅವಳೆ ನನಗೆ ಬಂದ ಮುಕ್ತಗೊಳಿಸಿ ಇಲ್ಲಿಗೆ ಬರುವ ಹಾಗೆ ಮಾಡಿದ್ದು. ನಾನಿಲ್ಲಿಗೆ ಬಂದ ತಕ್ಷಣ ಆದಿಶೇಷ ನನ್ನ ಕಣ್ಣೆದುರಿಗಿದ್ದ. ಹೊಸ ಜೀವನ ಆರಂಭವಾಯಿತು. ಅವನನ್ನ ಪಡ್ಕೊಳ್ಳೋ ಆಸೆಗಳಿಗೆ ಮತ್ತೆ ಜೀವ ಬಂತು. ಇನ್ನೇನು ಆದಿಶೇಷ ನನಗೆ ಸಿಕ್ಕಿಬಿಟ್ಟ ಅನ್ನೋಷ್ಟರಲ್ಲಿ ಅವನ ಬದುಕಲ್ಲಿ ನಿನ್ನ ಪ್ರವೇಶವಾಯಿತು. ಕಳೆದ ಜನ್ಮದಲ್ಲೂ ಆದಿಶೇಷ ನನಗೆ ಸಿಗದೇ ಇರೋ ಹಾಗೆ ಮಾಡಿದ್ದು ನೀನು. ಈ ಜನ್ಮದಲ್ಲೂ ಆದಿಶೇಷ ನಿನ್ನ ಹಿಂದೆ ಬಿದ್ದಿರೋದು ಗೊತ್ತಾಯ್ತು. ಹಾಗಾಗಿ ಅವನನ್ನು ತಡೆಯಲು ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ನಿನಗೆ ನಾನಾ ತರದ ಹಿಂಸೆ ಕೊಟ್ಟೆ. ಎಲ್ಲದರಲ್ಲೂ ನಾನು ಸಫಲವಾಗ್ತಾ ಇದ್ದೀನಿ ಅನ್ನೋಷ್ಟರಲ್ಲಿ ಆದಿಶೇಷನ ನನ್ನಿಂದ ದೂರ ಮಾಡ್ಬಿಟ್ಟೆ. ನಿಮ್ಮಿಬ್ಬರ ಪ್ರೀತಿ ನಾಗರ ಪಂಚಮಿ ಎಂದು ಒಂದಾಯ್ತು. ಆಗ ನನ್ನ ಆದಿಶೇಷನನ್ನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಆದಿಶೇಷ ನಿನ್ನ ಕಣ್ಣು ಮುಂದೆ ಬರುವ ಮುನ್ನ ಅವನು ಬಂದಿದ್ದು ನನ್ನ ಕಣ್ಣ ಮುಂದೆ. ಮನುಷ್ಯ ರೂಪದಿಂದ ನಾಗರೂಪ ಪಡ್ಕೊಂಡಿದ್ದು ನನ್ನ ಕಣ್ಣ ಮುಂದೆ. ಆವತ್ತು ಆದಿಶೇಷನನ್ನು ನನ್ನ ಪ್ರೀತಿಯನ್ನು ಒಪ್ಪಿಕೋ ಅಂತ ಕೇಳಿಕೊಂಡೆ. ಅವನು ಕಾಲಿಗೆ ಬಿದ್ದು ಅಂಗಲಾಚಿ ಬೇಡ್ಕೊಂಡೆ. ಆದ್ರೆ ನನ್ನನ್ನು ತಿರಸ್ಕಾರ ಮಾಡಿ ನಿನ್ನ ಹಿಂದೆ ಬಿದ್ದ. ನೀನೇ ಬೇಕು ಅಂತ ನಿನ್ನ ಹಿಂದೆ ಬಿದ್ದ. ಹೇ ಶಿವಾನಿ, ನನ್ನ ಆದಿಶೇಷನನ್ನು ನನ್ನಿಂದ ಕಿತ್ತುಕೊಂಡು ಬಿಟ್ಟೆ. ಅವನಿಗೆ ಏನು ಮಾಡಿದ್ದೆ ನೀನು? ನನ್ನನ್ನೇ ಒಪ್ಪದ ಆದಿಶೇಷ ನಿನ್ನನ್ನು ಹೇಗೆ ಒಪ್ಪಿಕೊಂಡ?
ಅದಕ್ಕೆ ನಿನ್ನ ಮಾತಿನಲ್ಲೇ ಉತ್ತರ ಇದೆ. ಏನು 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 ಉತ್ತರ? ನೀನು ಆದಿಶೇಷನ ಪ್ರೀತಿಸಿದ್ದು ಒಳ್ಳೆ ಹೃದಯದಿಂದ ಅಲ್ಲ, ನಾಗಲೋಕದ ರಾಣಿಯ ಪಟ್ಟದ ಮೇಲಿರೋ ಆಸೆಯಿಂದ. ಹೌದು ಹೌದು, ನನ್ಗೆ ಮಹಾರಾಣಿ ಪಟ್ಟದ ಮೇಲೆ ಆಸೆ ಇತ್ತು. ಇಡೀ ನಾಗಲೋಕವನ್ನು ನನ್ನ ಕಪಿ ಮುಷ್ಟಿಯಲ್ಲಿ ಹಿಡಿಯೋ ಕನಸಿತ್ತು. ಏನಿವಾಗ? ಇದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ನಾನು ನನ್ನ ಆದಿಶೇಷನ ನಿಷ್ಕಲ್ಮಶವಾಗಿ ಪ್ರೀತಿಸ್ದೆ, ಯಾವುದೇ ಅಪೇಕ್ಷೆಗಳಿಲ್ಲದೆ ಪ್ರೀತಿಸ್ದೆ. ಅವನು ನನಗೋಸ್ಕರನೇ ಈ ಜನ್ಮದಲ್ಲೂ ಪುನರ್ಜನ್ಮ ಪಡೆದ. ಹೋದ ಜನ್ಮದಲ್ಲೂ ನಮ್ಮಿಬ್ರು ಪ್ರೀತಿ ಒಂದಾಗಿತ್ತು, ಈ ಜನ್ಮದಲ್ಲೂ ನಮ್ಮಿಬ್ರು ಪ್ರೀತಿ ಒಂದಾಗಿದೆ. ಅದನ್ನೇ ದೂರ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅದು ನಿನ್ನಿಂದ ಸಾಧ್ಯ ಆಗದೆ ಇರೋದು. ನಮ್ಮಿಬ್ರನ್ನ ಯಾರಿಂದನೂ ದೂರ ಮಾಡೋಕ್ ಆಗೋದಿಲ್ಲ. ಯಾಕೆ ನಗ್ತಾ ಇದ್ಯಾ? ನಿನಗೆ ನಿಜವಾದ ಆದಿಶೇಷ ಯಾರೆಂಬುದೇ ಗೊತ್ತಿಲ್ಲ. ಅವನ ಪುನರ್ಜನ್ಮದ ರೂಪದ ಬಗ್ಗೆ ನಿಖರತೆ ಇಲ್ಲ. ಹೀಗಿರುವಾಗ ನಿನ್ನಿಂದ ಅವನನ್ನು ದೂರ ಮಾಡಲು ನನಗೆ ಸಾಧ್ಯವಿಲ್ಲ ಎನ್ನುತ್ತಿದೆಯಲ್ಲ, ನಗದೆ ಇನ್ನೇನು ಮಾಡಲಿ? ಆದಿಶೇಷ ಯಾರು ಅನ್ನೋ ಸ್ಪಷ್ಟತೆ ನನಗಿದೆ. ಅವನನ್ನ ನಾನು ಕಾಪಾಡ್ಕೋತೀನಿ. ಓಹೋ, ಹೌದಾ? ಯಾರು ನಿನ್ನ ಆದಿಶೇಷ? ತ್ರಿವಿಕ್ರಮ. ಹಾಗಾದರೆ ತ್ರಿಶೂಲ್ ಅಂದ್ರೆ ಆದಿಶೇಷನ ಗುರುತುಗಳು ತ್ರಿಶೂಲ್ನಲ್ಲೂ ಇದ್ದವು ಅಲ್ಲವಾ? ನಿನಗೆ ಇಬ್ಬರ ಮಧ್ಯ ಗೊಂದಲ ಸೃಷ್ಟಿಯಾಗಿತ್ತು ಅಲ್ಲವಾ? ಅದು ಹೇಗೆ ನೀನು ತ್ರಿವಿಕ್ರಮನನ್ನೇ ಆದಿಶೇಷ ಎಂದು ಹೇಳುತ್ತೀಯ? ನಾನು ಮಾಡಿರೋ ಎಲ್ಲ ಪರೀಕ್ಷೆಗಳಲ್ಲೂ ತ್ರಿವಿಕ್ರಮನೇ ಗೆದ್ದಿದ್ದಾನೆ. ಅವನೇ ನನ್ನ ಆದಿಶೇಷ. ಅದು ನಿನ್ನ ಭ್ರಮೆ. ಅಂದ್ರೆ ಏನರ್ಥ? ತ್ರಿವಿಕ್ರಮ ನನ್ನ ಆದಿಶೇಷ ಅಲ್ವಾ? ತ್ರಿಶೂಲ ನನ್ನ ಆದಿಶೇಷ? ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರವನ್ನು ನೀನೇ ಕಂಡುಕೊಳ್ಳಬೇಕು. ನೋಡು, ನನ್ನನ್ನು ಅಡ್ಡ ದಾರಿ ಇಡಿಸಿ ನನ್ನಿಂದ ನನ್ನ ಆದಿಶೇಷನ ದೂರ ಮಾಡೋದಕ್ಕೆ ನೋಡ್ಬೇಡ. ತ್ರಿವಿಕ್ರಮನೇ ನನ್ನ ಆದಿಶೇಷ. ನಾನು ಅವನನ್ನ ಪಡ್ಕೋತೀನಿ. ನಾವಿಬ್ರು ಒಂದಾಗ್ತೀವಿ ಅನ್ನೋ ವಿಷಯ ನಿನಗೆ ಗೊತ್ತಾಗಿ ನಿನಗೆ ಹೊಟ್ಟೆ ಕಿಚ್ಚು. ಅದಕ್ಕೆ ಅವನನ್ನ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಅಲ್ವಾ? ನನಗೆ ಆದಿಶೇಷ ಯಾರು ಎನ್ನುವುದು ಸ್ಪಷ್ಟವಾಗಿ ಗೊತ್ತಿದೆ. ಅವನನ್ನು ಮೊದಲನೇ ಸತಿ ನೋಡಿದಾಗ್ಲೇ ಗೊತ್ತಾಯ್ತು. ಆ ಶಕ್ತಿ ನಿನ್ನಲ್ಲಿಲ್ಲ. ನಿನಗೆ ಆದಿಶೇಷ ಯಾರೆಂಬುದನ್ನು ತಿಳಿಯಬಾರದೆಂದು ದುಷ್ಟ ಶಕ್ತಿಗಳು ಮಾಯಾಜಾಲವನ್ನು ರಚಿಸಿವೆ. ಇಲ್ಲ, ತ್ರಿವಿಕ್ರಮನೇ ನನ್ನ ಪ್ರಿಯಕರ. ತ್ರಿವಿಕ್ರಮನೇ ನನ್ನ ಆದಿಶೇಷ. ಸರಿ, ನಿನಗೆ ಅಷ್ಟು ಆತ್ಮವಿಶ್ವಾಸವಿದೆಯಾ? ಈಗಲೇ ಇಬ್ಬರನ್ನು ಕರೆಸುವೆ. ನಿನ್ನ ಆದಿಶೇಷ ಯಾರೆಂದು ಹೇಳು. ತೀರ್ಮಾನ ಮಾಡು. ಆಗ ಒಪ್ಪುವೆ. ಕರ್ಸು. ನನ್ನ ಪ್ರೀತಿ ಪರೀಕ್ಷೆನೂ ಇವತ್ತು ನಡೆದೇ ಹೋಗ್ಲಿ. ಹೋಗಿ ಅವರಿಬ್ಬರನ್ನು ಕರೆದು ತಾ. ಇದೇನಿದು? ಇವಳು ನನಗೆ ಇಂಥ ಸವಾಲ್ ಹಾಕ್ತಾ ಇದ್ದಾಳೆ. ಅದೇನಾದ್ರೂ ಸರಿ. ತ್ರಿವಿಕ್ರಮೇ ನನ್ನ ಆದಿಶೇಷ. ಯಾವ ಪರೀಕ್ಷೆ ಮಾಡಿದ್ರು ಅವನೇ ಗೆಲ್ಲೋದು.